ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಏನಪ್ಪ ಅಂತ ಅಂದರೆ ಏಪ್ರಿಲ್ 1, 2026 ಒಂದು ಪ್ರಚಲಿತ ಘಟನೆಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಜಲಜೀವನ್ ಮಿಷನ್ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಕ್ಕಂತಹ ಕೇಂದ್ರದ ನೋಡಲ್ ಸಚಿವಾಲಯ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಇದಕ್ಕೆ ಸರಿದ ಉತ್ತರವನ್ನು ಎಲ್ಲರೂ ಕೂಡ ಮೊದಲು ಕಮೆಂಟ್ ಮಾಡಬೇಕು. ಯಾಕಪ್ಪ ಅಂತ ಅಂದರೆ ಇಂತಹ ಒಂದು ತಮ್ನೇಲ್ ಕ್ವಶನ್ಸ್ಗಳು ಏನಿರ್ತವೆ ಡೈರೆಕ್ಟಾಗಿ ನಿಮಗೆ ಮುಂದೆ ಬರತಕ್ಕಂತಹ ಎಲ್ಲ ಪರೀಕ್ಷೆಗಳಿಗೆ ಹಿಟ್ ಆಗ್ತವೆ. ಹಿಟ್ ಅಂತಂದರೆ ಏನು, ಡೈರೆಕ್ಟಾಗಿ ಯಾವ ರೀತಿ ಇದೆಯೋ ಅದೇ ರೀತಿ ತೆಗೆದುಕೊಂಡು ಹೋಗಿ ಅಲ್ಲೇ ಕೇಳಿಬಿಡ್ತಾರೆ. ಅದಕ್ಕಾಗಿ ಮೇನ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನಿರ್ತವೆ ಅದನ್ನು ನಾನು ಏನಪ್ಪ ಮಾಡಿದ್ದೇನೆ ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದೇನೆ. ಓಕೆನಾ, ಇವನ್ನು ಮೊದಲು ಕಮೆಂಟ್ ಮಾಡಿ. ನಿಮಗೇನಾದರೂ ಆನ್ಸರ್ ಗೊತ್ತಾಗಲಿಲ್ಲ ಅಂತ ಅಂದರೆ ಕೊನೆಯಲ್ಲಿ ನಿಮಗೆ ತರಗತಿಯ ಕೊನೆಯಲ್ಲಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಸಿಗ್ತದೆ. ಏನೂ ಕೂಡ ವರಿ ಆಗ್ತಕ್ಕಂಥ ಅಗತ್ಯತೆ ಇಲ್ಲ. ಓಕೆನಾ, ತರಗತಿಗಳನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ತರಗತಿಯನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ತರಗತಿಗಳು ನಿಮಗೆ ಏನು ಪ್ರತಿದಿನ ಕರೆಂಟ್ ಅಫೇರ್ಸ್ ಇರ್ತವೆ ಅದನ್ನು ನೀವು ಈಸಿಯಾಗಿ ನೋಡ್ಕೋಬೋದು. ಓಕೆನಾ, ಈಗ ಡೈರೆಕ್ಟಾಗಿ ನಾವೇನು ಮೊದಲನೆಯ ಪ್ರಶ್ನೆನ ನೋಡೋಣ. ಏನಪ್ಪ ಮೊದಲನೆಯ ಪ್ರಶ್ನೆ ಅಂತ ಅಂದರೆ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ 2026 ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಅಂತ ನಾವು ಕರಿತೇವೆ ಈ ಒಂದು ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನವನ್ನು. ಹಾಗಾದರೆ ಈ ಒಂದು ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿರ್ತಕ್ಕಂತಹ ಒಂದು ನಗರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ನಮ್ಮ ಒಂದು ಭಾರತದಲ್ಲಿ ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಬುದ್ಧಿಸ್ಟ್ ಕಾನ್ಫರೆನ್ಸ್ ಏನಿದೆ ಅದನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಭಾರತದಲ್ಲಿ ನಡೆಸ್ತಾ ಇರೋ ಕಾರಣದಿಂದಾಗಿ ಈಗ ಭಾರತದಲ್ಲಿ ಯಾವ ಪ್ರದೇಶದಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ ಪ್ರಶ್ನೆ ಕೇಳಬಹುದು. ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಎಲ್ಲರೂ ಕೂಡ ಮೊದಲು ಕಮೆಂಟ್ ಮಾಡಿ. ಗೊತ್ತಾಗಲಿಲ್ಲ ಅಂತಂದರೆ ಆನ್ಸರ್ ನೋಡ್ಕೊತಾ ಹೋಗೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟನ್ನು ಕೊಟ್ಬಿಡ್ತೇನೆ. ಏನಪ್ಪ ಅಂತಂದರೆ ಇಲ್ಲಿ ಕೊಡ್ತೇನೆ. ವಿದ್ಯಾರ್ಥಿಗಳೇ, ನೀವೇನಾದರೂ ಈಗಾಗಲೇ ನಾನು ಕೊಟ್ಟಿರ್ತಕ್ಕಂತಹ ಒಂದು ಮಾರ್ಚ್ ತಿಂಗಳ ಒಂದು ತರಗತಿಗಳನ್ನು ಯಾರ್ಯಾರು ನೋಡಿಲ್ಲ, ಎಲ್ಲರೂ ಕೂಡ ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲ, ಯಾರ್ಯಾರು ನೋಡಿಲ್ಲ ಮತ್ತು ಇಲ್ಲಿ ಮಾರ್ಚ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ PDF ಏನಾದರೂ ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಅಮೌಂಟನ್ನ ಪೇ ಮಾಡ್ಬೋದು. ಇಲ್ಲಿ ನಾನು ಈ ಕಡೆ ಕೊಟ್ಟಿದ್ದೇನೆ. ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ ಇಲ್ಲಿ ಏನು ಮಾಡ್ಬೋದು ಅಂತ ಅಂದರೆ udyogjeevan12@gmail.com ಅಂತಕ್ಕಂಥ ಒಂದು ಇಮೇಲ್ ಐಡಿಗೆ ನೀವು ಏನಪ್ಪ ಮಾಡಬೇಕು ಅಂತ ಅಂದರೆ ಪೇಮೆಂಟ್ ಆಗಿರ್ತಕ್ಕಂಥ ಒಂದು ಸ್ಕ್ರೀನ್ಶಾಟನ್ನು ಕಳಿಸಿದರೆ 1 ತಿಂಗಳ ಒಂದು PDF ಗಳಿಗೆ 20 ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಕಳೆದ 6 ತಿಂಗಳ PDF ಗಳಿಗೆ 60 ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಅದೇ 12 ತಿಂಗಳ PDF ಗಳಿಗೆ 100 ರೂಪಾಯಿಗಳನ್ನು ಇಲ್ಲಿ ಕೊಟ್ಟಿದ್ದೇವೆ. ವಿದ್ಯಾರ್ಥಿಗಳೇ, ನೀವೇನಾದರೂ ಈ ಒಂದು PDF ಗಳನ್ನು ನೀವು ಡೈರೆಕ್ಟಾಗಿ ಓದ್ಕೊಳ್ಳೋರು ಏನಾದರೂ ಇದ್ರು ಅಂತಂದರೆ ಈ ಒಂದು PDF ಗಳನ್ನು ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ. ಅದೇ ರೀತಿಯಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ udyogjeevan12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸ ಇದೆ. ಇಲ್ಲಿಗೂ ಆದರೂ ಕೂಡ ನೀವು ಏನು ಮಾಡ್ಬೋದು ಅಂತ ಅಂದರೆ ಇಮೇಲ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಎಕ್ಸಾಮ್ ಇನ್ ಕನ್ನಡ ಅಂತಲೇ ಈ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಈಗ ಲಿಂಕ್ ಕೊಡ್ತೇನೆ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತು ಇಲ್ಲಿ ಇನ್ನೂ ಹೆಚ್ಚಿನದಾಗಿ ನಿಮಗೆ ಆರ್ಟಿಕಲ್ಸ್ ಅಂದರೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ತರಗತಿಗಳು ಇನ್ಸ್ಟಾಗ್ರಾಮಲ್ಲೂ ಕೂಡ 1 ಮಿನಿಟ್ಸ್ ರೀಲ್ಸ್ ಥರ ಇಲ್ಲಿ ಕೊಡ್ತಾ ಇದ್ದೇನೆ. ಅದನ್ನು ಕೂಡ ನೀವು ನೋಡ್ಕೋಬೋದು. ಇದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ನಮ್ಮ ಒಂದು ಚಾನಲ್ ಇದೆ. ಈಗ ಇತ್ತೀಚಿನಿಂದ ನಾನು ಈ ರೀತಿಯಾಗಿ ಥಂಬ್ನೇಲನ್ನು ಎಡಿಟ್ ಮಾಡಿದ್ದೇನೆ ನಮ್ಮ ಒಂದು ಚಾನಲ್ ಪೇಜನ್ನು. ಇದು ಯಾವ ರೀತಿ ಇದೆ ಎಲ್ಲರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಹೇಳಬೇಕು. ಯಾಕೆ ಅಂತಂದರೆ ನಿಮಗೆಲ್ಲರಿಗೂ ಕೂಡ ಇನ್ಮೇಲೆ ಈ ರೀತಿಯಾಗಿ ನಮ್ಮ ಚಾನಲ್ ಕಾಣ್ತದೆ. ಓಕೆನಾ, ಮತ್ತು ಇಲ್ಲಿ ಲೋಗೋವನ್ನು ಕೂಡ ನಾನು ಚೇಂಜ್ ಮಾಡಿದ್ದೇನೆ. ಎಕ್ಸಾಮ್ ಇನ್ ಕನ್ನಡ ಅಂತ ಲೋಗೋ ಚೇಂಜ್ ಮಾಡಿ ಬುದ್ಧನ ಒಂದು ಫೋಟೋವನ್ನು ನಾನು ನಮ್ಮ ಒಂದು ಲೋಗೋಲ್ಲಿ ಇಟ್ಟಿದ್ದೇನೆ. ಯಾಕಪ್ಪ ಅಂತಂದರೆ ಬುದ್ಧನ ಒಂದು ಏನಿದೆ ಅದು ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕೌನ್ಸಿಲ್ ಏನಿದೆ ಅದರ ಒಂದು ಪ್ರೇರಿತವಾಗಿ ಮತ್ತು ಇಲ್ಲಿ ಬುದ್ಧ ನಮ್ಮೆಲ್ಲರಿಗೂ ಕೂಡ ದಾರಿ ತೋರಿಸ್ತಕ್ಕಂತಹ ಒಂದು ದೇವರಾಗಿರ್ತಾನೆ ಅಂತ ನಂಬ್ಕೊಳ್ತಾ ಮೊದಲನೇದಾಗಿ ಈ ರೀತಿಯಾಗಿ ನಮ್ಮ ಥಂಬ್ನೇಲನ್ನು ಇಟ್ಟಿದ್ದೇನೆ. ಇದೆಲ್ಲರಿಗೂ ಕೂಡ ಯಾವ ರೀತಿ ಅನ್ನಿಸ್ತು ಪ್ಲೀಸ್ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಲೇಬೇಕು. ಓಕೆನಾ, ತರಗತಿಯನ್ನು ಶುರು ಮಾಡೋಣ. ಯಾಕೆಂದರೆ ತುಂಬ ಲೇಟ್ ಆಗಿಬಿಡುತ್ತೆ, ಇಲ್ಲ ಅಂತಂದರೆ ತರಗತಿಗಳು ನಿಮಗೆ ಇದಾಗ್ಬಿಡ್ತದೆ. ಓಕೆ, ಮೊದಲನೇ ಪ್ರಶ್ನೆ ನೋಡಿ. ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ 2026 ಬುದ್ಧಿಸ್ಟ್ ಕೌನ್ಸಿಲ್ ನಡೆಯುತ್ತೆ. ಇದನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥ ನಗರ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಕುಶಿನಗರ, ಹೈದರಾಬಾದ್, ಬೌದ್ಧಗಯಾ ಮತ್ತು ಧರ್ಮಶಾಲಾ ಅಂತ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಬಿ ಹೈದರಾಬಾದ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ 2026 ಹೈದರಾಬಾದ್ನಲ್ಲಿ ಆಯೋಜನೆ ಮಾಡ್ತಿದ್ದಾರೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ನೀವು
ಕೇಳಬಹುದು. ನೋಡಿ, ವಿಶ್ವಶಾಂತಿಯ ಉದ್ದೇಶದಿಂದ 2026ರ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನವನ್ನು ಹೈದರಾಬಾದ್ ಆಯೋಜನೆ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಏನು ಕೊಟ್ಟಿದ್ದಾರೆ, ಇದನ್ನು ಭಾರತವನ್ನು ಬೌದ್ಧ ಧರ್ಮದ ಉಗಮ ಸ್ಥಾನ ಅಂತ ನಾವು ಕರಿತೇವೆ. ಮತ್ತು ಇಲ್ಲಿ ಎರಡನೇದಾಗಿ ಕೇಂದ್ರ ಸರ್ಕಾರವು ಬೌದ್ಧ ಸರ್ಕ್ಯೂಟ್ ಅಥವಾ ಬುದ್ಧಿಸ್ಟ್ ಸರ್ಕ್ಯೂಟ್ ಎಂಬತಕ್ಕಂಥದ್ದನ್ನು ಅಭಿವೃದ್ಧಿಪಡಿಸ್ತಾ ಇದ್ದು, ಇದು ಧರ್ಮಶಾಲಾ ಮತ್ತು ಸಾರನಾಥ ಹಾಗೆ ಕುಶಿನಗರಗಳನ್ನು ಒಳಗೊಂಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತ, ಓಕೆನಾ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಇಲ್ಲಿ ಆಪ್ಷನ್ಸ್ಗಳಲ್ಲಿ ಯಾಕಪ್ಪ ಇದನ್ನು ಕುಶಿನಗರ ಕೊಟ್ಟಿದ್ದಾರೆ, ಬೌದ್ಧಗಯ ಕೊಟ್ಟಿದ್ದಾರೆ, ಧರ್ಮಶಾಲಾ ಕೊಟ್ಟಿದ್ದಾರೆ ಅಂತ ನೀವು ಆಪ್ಷನ್ಸ್ ಕೇಳ್ಬೋದು. ವಿದ್ಯಾರ್ಥಿಗಳೇ, ಬೌದ್ಧ ಸಮ್ಮೇಳನ ನಡೀತಾ ಇರತಕ್ಕಂಥದ್ದು ಹೈದರಾಬಾದ್ನಲ್ಲಾದರೆ ಬುದ್ಧಿಸ್ಟ್ ಸರ್ಕ್ಯೂಟ್, ನೋಡಿ ಬುದ್ಧಿಸ್ಟ್ ಸರ್ಕ್ಯೂಟ್ನಲ್ಲಿ ಯಾವ್ಯಾವ್ದು ಬರ್ತವೆ ಅಂತ ಕೇಳ್ಬೋದು. ಧರ್ಮಶಾಲಾ ಬರುತ್ತೆ, ಸಾರನಾಥ ಬರುತ್ತೆ ಮತ್ತು ಕುಶಿನಗರ ಬರ್ತದೆ, ಓಕೆನಾ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಮೂಸಿ ನದಿ ಅಂತ ಕೊಟ್ಟಿದ್ದಾರೆ. ಪುನರುಜ್ಜೀವನ ಯೋಜನೆ ನೋಡಿ, ಮೂಸಿ ನದಿ ಪುನರುಜ್ಜೀವನ ಯೋಜನೆ, ಮೂಸಿ ರಿವರ್ ಫ್ರಂಟ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ನಗರಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಬೆಂಗಳೂರು, ಮೈಸೂರು, ಹೈದರಾಬಾದ್, ವಿಜಯವಾಡ ಅಂತ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದು ಯಾವುದಕ್ಕೆ, ಯಾವ ಒಂದು ಪ್ರದೇಶಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಎಲ್ಲರೂ ಕೂಡ ನೀವು ಆನ್ಸರ್ ಮಾಡಿ. ಗೊತ್ತಾಗಲಿಲ್ಲ ಅಂತ ಈಗ ನೋಡಿ, ಆಪ್ಷನ್ ಸಿ ಹೈದರಾಬಾದ್. ಈ ಒಂದು ಮೂಸಿ ಏನು ಪುನರುಜ್ಜೀವನ ಯೋಜನೆ ಇದೆ, ಇದು ಹೈದರಾಬಾದ್ ನಗರಕ್ಕೆ ಸಂಬಂಧ ಹೊಂದಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಈಗ ನೋಡೋಣ. ಈ ಯೋಜನೆಯು ನದಿಯ ದಂಡೆಯಲ್ಲಿ ಪರಂಪರೆ ಮತ್ತು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಹಾಗಾದರೆ ಮೂಸಿ ನದಿಗೆ ಇನ್ನು ಹೆಚ್ಚಿನದಾಗಿ ಮಾಹಿತಿಗಳನ್ನು ನಾವು ನೋಡೋದಾದರೆ, ಹೈದರಾಬಾದ್ ನಗರವು ಮೂಸಿ ನದಿಯ ದಡದಲ್ಲಿ ಇರತಕ್ಕಂಥದ್ದು. ನೋಡಿ, ತುಂಬ ಇಂಪಾರ್ಟೆಂಟ್, ಇಂಥ ಪ್ರಶ್ನೆಗಳು ಬರ್ತವೆ, ಅದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ. ಈ ಒಂದು ಹೈದರಾಬಾದ್ ನಗರ ಏನಿದೆ, ಮೂಸಿ ನದಿಯ ದಡದಲ್ಲಿ ಬರ್ತಕ್ಕಂಥದ್ದು. ಈ ನದಿಯು ಕೃಷ್ಣಾ ನದಿಯ ಉಪನದಿ ಆಗಿದೆ. ನೋಡಿ, ವೆರಿ ಇಂಪಾರ್ಟೆಂಟ್, ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಹಿಟ್ಟಾಗ್ತವೆ. ಈ ಒಂದು ಮೂಸಿ ನದಿ ಯಾವ ನದಿಯ ಉಪನದಿ ಅಂತ ಕೇಳಬಹುದು. ಕೃಷ್ಣಾ ನದಿಯ ಉಪನದಿ ಇದು ಆಗಿರ್ತಕ್ಕಂಥದ್ದು. ಇದನ್ನು ಲಂಡನ್ನ ಥೇಮ್ಸ್ ನದಿ ಅಥವಾ ಅಹಮದಾಬಾದ್ನ ಸಬರಮತಿ ರಿವರ್ ಫ್ರಂಟ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಯೋಜನೆ ಮಾಡಲಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಏನು ಪುನರುಜ್ಜೀವನ ಯೋಜನೆ ನಡೆಸ್ತಾ ಇದ್ದಾರೆ, ಅದು ಯಾವ ಒಂದು ಪುನರುಜ್ಜೀವನ ಯೋಜನೆಯ ಒಂದು ಮಾದರಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳ್ಬೋದು. ಇದನ್ನು ಲಂಡನ್ನ ಥೇಮ್ಸ್ ನದಿ ಅಥವಾ ಅಹಮದಾಬಾದ್ನ ಸಬರಮತಿ ನದಿಯ ಒಂದು ಏನು ಮಾದರಿಯ ಮೇಲೆ ಇದನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ, ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಏನಿದೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಕ್ಕಂಥ ಒಂದು ಅರ್ಲಿ ಬರ್ಡ್ ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ. ನೋಡಿ, ತುಂಬ ಇಂಪಾರ್ಟೆಂಟು. ಕೃಷಿ ಸಾಲ ಮನ್ನಾ, ಆಸ್ತಿ ತೆರಿಗೆ ಪಾವತಿ ರಿಯಾಯಿತಿ, ಶಾಲಾ ಮಕ್ಕಳ ಉಚಿತ ಬಸ್ ಪಾಸ್, ಮತ್ತು ನಾಲ್ಕನೇದು ಪಕ್ಷಿ ಸಂರಕ್ಷಣೆ ಅಂತ ಕೊಟ್ಟಿದ್ದಾರೆ. ನೋಡಿ, ಅರ್ಲಿ ಬರ್ಡ್ ಅಂತ ಇರ್ತದೆ, ಬರ್ಡ್ ಇದೆ ಅಥವಾ ಪಕ್ಷಿ ಅಂತ ಎಲ್ಲರೂ ಕೂಡ ಆಪ್ಷನ್ ಡಿ ಪಕ್ಷಿ ಸಂರಕ್ಷಣೆ ಅಂತ ಆಪ್ಷನ್ಸ್ಗಳನ್ನು ನೀವೇನು ಮಾಡ್ತೀರಾ, ಹೋಗಿಬಿಡ್ತೀರಾ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಆಪ್ಷನ್ಸ್ಗಳನ್ನಲ್ಲ, ನೀವು ಕರೆಕ್ಟಾಗಿ ಕ್ವಶನ್ಸನ್ನು ಓದಿ. ಆಪ್ಷನ್ಸ್ ನೀವು ಕರೆಕ್ಟಾಗಿ ಏನು ತರಗತಿಗಳನ್ನು ಕೇಳಿದರೆ ಎಕ್ಸಾಮ್ಸ್ಗಳಲ್ಲಿ ಇಂಥ ಆಪ್ಷನ್ಸ್ಗಳು ಬಂದರೂ ಕೂಡ ನೀವೇನು ಮಾಡ್ತೀರಾ ಅಂತ ಅಂದರೆ ಕರೆಕ್ಟಾಗಿ ಆನ್ಸರನ್ನು ಮಾಡ್ತೀರಾ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡಿ ಏನಪ್ಪ ಅಂತಾರೆ, ಆಸ್ತಿ ತೆರಿಗೆ ಮತ್ತು ಪಾವತಿ ರಿಯಾಯಿತಿ ಅಂತ ಆಪ್ಷನ್ ಬಿನಲ್ಲಿದೆ. ಆಪ್ಷನ್ ಬಿ ಆಸ್ತಿ ತೆರಿಗೆ ಮತ್ತು ಪಾವತಿ ರಿಯಾಯಿತಿ ಅಂತ, ಓಕೆನಾ. ನೆಕ್ಸ್ಟು ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋದಾದರೆ, ಆ ಮುನ್ಸಿಪಲ್ ಕಾರ್ಪೊರೇಷನ್ಗಳು ಆಸ್ತಿ ತೆರಿಗೆಯನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಪಾವತಿಸುವವರಿಗೆ ರಿಯಾಯಿತಿ ನೀಡುವ ಯೋಜನೆ ಆಗಿದೆ. ಈ ಒಂದು ಅರ್ಲಿ ಬರ್ಡ್ ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಆಸ್ತಿ ತೆರಿಗೆ ಪಾವತಿ ರಿಯಾಯಿತಿಗೆ ಸಂಬಂಧ ಹೊಂದಿದೆ. ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಿನಲ್ಲಿ ತೆರಿಗೆ ಪಾವತಿ ಮಾಡ್ತಾ ಇರತಕ್ಕಂಥವರಿಗೆ 5% ರಿಯಾಯಿತಿಯನ್ನು ನೀಡಲಾಗ್ತದೆ. ಇದನ್ನು ಕರ್ನಾಟಕದಲ್ಲಿ BBMP ಮತ್ತು ಇತರ ನಗರ ಪಾಲಿಕೆಗಳು ಪ್ರತಿ ವರ್ಷ ಜಾರಿಗೆ ತರ್ತವೆ. ಈ ಒಂದು ಆಸ್ತಿ ತೆರಿಗೆ ಪಾವತಿ ರಿಯಾಯಿತಿಯನ್ನು ಯಾರು ಜಾರಿಗೆನ ತೆಗೆದುಕೊಂಡು ಬರ್ತಾರೆ ಅಂತಲೂ ಕೂಡ ನಿಮಗೆ ಕೇಳಬಹುದು. ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಒಂದು ಏನು ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ರಶ್ನೆಗಳನ್ನು ತಯಾರಿಸ್ತಾ ಇದ್ದೇವೆ. ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಇವೆಲ್ಲವೂ ಕೂಡ ಯೂಸ್ಫುಲ್ ಆಗ್ತವೆ, ಓಕೆನಾ. ಇದನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ ಇಲ್ಲಿ ನೋಡಿ, 2026ರ ಹಣಕಾಸು ವರ್ಷದಲ್ಲಿ ಭಾರತದ GDP ಬೆಳವಣಿಗೆ ದರ ಎಷ್ಟು ಇರಬಹುದು ಎಂದು ಆರ್ಥಿಕ ತಜ್ಞರು ಅಂದಾಜು ಮಾಡಿದ್ದಾರೆ ಅಂತ. ನೋಡಿ, 6%, 7%, 8.2% ಮತ್ತು 5.5% ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. 2026ರ ಫೈನಾನ್ಷಿಯಲ್ ಇಯರ್ ಅಂದರೆ ಈ ವರ್ಷ 2026 ಮತ್ತು 27ರಲ್ಲಿ ನಮ್ಮ ಒಂದು ಭಾರತದ GDP ಬೆಳವಣಿಗೆ ದರ ಅಂದರೆ ಬೆಳವಣಿಗೆ ಎಷ್ಟು ಪರ್ಸೆಂಟಲ್ಲಿ ಇನ್ಕ್ರೀಸ್ ಆಗ್ಬೋದು ಅಂತ ಇಲ್ಲಿ ಕೇಳಿದರೆ
ನೋಡಿ, ಇದಕ್ಕೆ ಸರಿಯಾದ ಉತ್ತರ 7% ಅಂದಾಜು ಮಾಡಲಾಗಿರ್ತಕ್ಕಂಥದ್ದು. ಭಾರತವು ವಿಶ್ವದ ವೇಗವಾಗಿ ಬೆಳೀತಾ ಇರತಕ್ಕಂತಹ ಪ್ರಮುಖ ಆರ್ಥಿಕತೆಯಲ್ಲಿ ಮುಂದುವರಿಯಲಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಎಂದು ವಿವಿಧ ಹಣಕಾಸು ಸಂಸ್ಥೆಗಳು ವರದಿ ಮಾಡಿವೆ. ಭಾರತದ GDP ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ. ನೋಡಿ, ಭಾರತದಲ್ಲಿ GDPಯನ್ನು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಇಂಗ್ಲೀಷ್ನಲ್ಲಿ ಕರೀತಾರೆ. ಇದು ಲೆಕ್ಕ ಹಾಕ್ತದೆ. GDPಯನ್ನು ನಮ್ಮ ಒಂದು ಭಾರತದಲ್ಲಿ ಯಾರು ಲೆಕ್ಕ ಹಾಕ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಯಾರಪ್ಪ ಲೆಕ್ಕ ಹಾಕ್ತಾರೆ ಅಂತ ಅಂದರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್. ನೋಡಿ, ಇವೆಲ್ಲವೂ ಕೂಡ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ತಾ ಹೋಗಿ ಪ್ರಶ್ನೆಗಳು ಇಲ್ಲಿಂದನೇ ಬರೋದು. ನೆಕ್ಸ್ಟು ಎರಡನೇದು, ವಿಶ್ವ ಬ್ಯಾಂಕ್ ಅಂದಾಜಿನ ಪ್ರಕಾರ, ಇತ್ತೀಚಿನ ವರದಿಗಳ ಪ್ರಕಾರ ಭಾರತವು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದು ಶೀಘ್ರದಲ್ಲಿ 3ನೇ ಸ್ಥಾನಕ್ಕೆ ಏರ್ತಕ್ಕಂಥ ಒಂದು ಗುರಿಯನ್ನು ಹೊಂದಿದೆ. ನೋಡಿ ವಿದ್ಯಾರ್ಥಿಗಳೇ, 5ನೇ ಅಂತ ಕೊಟ್ಟಿದ್ದಾರೆ, ಆದರೆ 4ನೇ ದೊಡ್ಡ ಆರ್ಥಿಕತೆ ಎಲ್ಲರಿಗೂ ಕೂಡ ಗೊತ್ತಿದೆ, 4ನೇ ಸ್ಥಾನದಲ್ಲಿ ಇದೆ ಅಂತ. ಈಗ 3ನೇ ಸ್ಥಾನಕ್ಕೆ ಹೋಗುವ ಒಂದು ಗುರಿಯನ್ನು ಇದು ಹೊಂದಿರತಕ್ಕಂಥದ್ದು. ಇದನ್ನು ಕೂಡ ನೀವು ಏನು ಮಾಡಬೇಕು, ನೆನಪಿಟ್ಕೋಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಯಲಂದೂರು ಮಾವು, ನೋಡಿ ವೆರಿ ವೆರಿ ಇಂಪಾರ್ಟೆಂಟ್, ಯಲಂದೂರು ಮಾವು ಬಂಪರ್ ಇಳುವರಿ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಅಂತ ಪ್ರಶ್ನೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಯಲಂದೂರು ಮಾವು ಬಂಪರ್ ಇಳುವರಿ ಸುದ್ದಿಯಲ್ಲಿದೆ ಅಂತ. ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಕೋಲಾರ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದರೆ ನೋಡಿ ಚಾಮರಾಜನಗರ. ನೋಡಿ, ಚಾಮರಾಜನಗರ ಜಿಲ್ಲೆಯ ಯಲಂದೂರು ಭಾಗದಲ್ಲಿ ಈ ಬಾರಿ ಮಾವಿನ ಫಸಲು ಉತ್ತಮವಾಗಿ ಬಂದಿದ್ದು ರೈತರಲ್ಲಿ ಹರ್ಷ ತಂದಿದೆ ಅಂತ ಇಲ್ಲಿ ಆರ್ಟಿಕಲ್. ನೆಕ್ಸ್ಟು, ಇಲ್ಲಿನ ಮಣ್ಣಿನ ಗುಣಧರ್ಮದಿಂದಾಗಿ ಮಾವು ಬೇಗನೆ ಮಾಗುತ್ತವೆ ಅಂತ ಕೊಟ್ಟಿದ್ದಾರೆ ಮತ್ತು ವಿಶಿಷ್ಟ ರುಚಿಯನ್ನು ಹೊಂದಿರುತ್ತವೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ 2ನೇ ಪಾಯಿಂಟ್ ನೋಡ್ಕೊಳ್ಳಿ, ಕರ್ನಾಟಕದಲ್ಲಿ ಕೋಲಾರವು ಮಾವಿನ ರಾಜಧಾನಿ ಎಂದು ಹೆಸರಾಗಿದ್ದರೂ ಕೂಡ ಚಾಮರಾಜನಗರ ಮತ್ತು ರಾಮನಗರ ಜಿಲ್ಲೆಗಳು ಸಹ ಪ್ರಮುಖ ಉತ್ಪಾದಕಗಳು ಆಗಿದ್ದಾವೆ ಅಂತ ಪ್ರಶ್ನೆ ಅಥವಾ ಇದು ಹೇಳಿಕೆ. ನೋಡಿ ವಿದ್ಯಾರ್ಥಿಗಳೇ, ಮಾವಿನ ರಾಜಧಾನಿ ಕೇಳಬಹುದು. ಯಾಕೆ ಅಂತಂದರೆ ಇಲ್ಲಿ ಆರ್ಟಿಕಲಲ್ಲಿ ಬಂದಿದೆ, ಕರ್ನಾಟಕದ ಕೋಲಾರವು ಮಾವಿನ ರಾಜಧಾನಿ ಆಗಿರ್ತಕ್ಕಂಥದ್ದು, ಅದಕ್ಕಾಗಿ ಆರ್ಟಿಕಲ್ ಬಂದಿದೆ. ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರ್ತವೆ. ಓಕೆನಾ? ಇವಾಗಿದ್ದು ಇವತ್ತಿನ ಒಂದು ಪ್ರಶ್ನೆಗಳು. ಮತ್ತು ಇಲ್ಲಿ ಇನ್ನು ಇಂಪಾರ್ಟೆಂಟಾಗಿ ಥಂಬ್ನೇಲ್ ಕ್ವಶನ್ ಇನ್ನೂ ಕೂಡ ಡಿಸ್ಕಸ್ ಮಾಡಿಲ್ಲ, ಅದನ್ನು ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ಅದಕ್ಕೂ ಮುಂಚೆ ನಾನು ಒಂದು ಕಮೆಂಟ್ ಮಾಡೋದಕ್ಕೆ ಹೇಳಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಲೋಗೋ ಯಾವ ರೀತಿ ಇದೆ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ನಡದಲ್ಲಿ ಸ್ಪರ್ಧಾ ಜ್ಞಾನ ಅಂತ ಇಲ್ಲಿ ನಾನು ಟೈಟಲನ್ನು ಕೊಟ್ಟಿದ್ದೇನೆ. ಮತ್ತು ನಮ್ಮ ಒಂದು ಚಾನಲನ್ನು ನೋಡಿದರೆ ಈ ರೀತಿಯಾಗಿ ಕಾಣ್ತದೆ. ಎಲ್ಲರಿಗೂ ಕೂಡ ಪ್ಲೀಸ್ ಹೇಗೆ ಅನ್ನಿಸ್ತು ಪ್ಲೀಸ್ ಎಲ್ಲರೂ ಕೂಡ ಕಮೆಂಟ್ ಮಾಡಬೇಕು, ಆಯಿತಾ? ಮತ್ತು ಡೈಲಿ ಮೋಟಿವೇಶನ್ ಅದು ನಾನು ತೆಗೆದುಕೊಂಡು ಬರ್ತೇನೆ, ಆದರೆ ಮೋಟಿವೇಶನ್ ಸ್ವಲ್ಪ ಲಾಸ್ಟಲ್ಲಿ ಹೇಳ್ತಾ ಇದ್ದೇನೆ. ಬೆಳಗ್ಗೆ ಹೇಳಿಬಿಡಬೇಕಿತ್ತು, ಆದರೆ ಸ್ವಲ್ಪ ಇವತ್ತು ಲಾಸ್ಟಲ್ಲಿ ಹೇಳ್ತಾ ಇದ್ದೇನೆ. ನೋಡಿ, ಇವತ್ತಿನ ಮೋಟಿವೇಶನ್ ಏನಪ್ಪ ಅಂತಂದರೆ, ಸಮ್ ಪೀಪಲ್ ವಾಂಟ್ ಇಟ್ ಟು ಹ್ಯಾಪನ್, ಸಮ್ ವಿಶ್ ಇಟ್ ವುಡ್ ಹ್ಯಾಪನ್, ಅದರ್ಸ್ ಮೇಕ್ ಇಟ್ ಹ್ಯಾಪನ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ಏನಪ್ಪ ಇದರ ಒಂದು ಸಂದೇಶ ಅಂತ ಅಂದರೆ, ಕೆಲ ವಿದ್ಯಾರ್ಥಿಗಳು ಅಥವಾ ಕೆಲ ಜನರು ಏನಪ್ಪ ಮಾಡ್ತಾರೆ ಅಂತ ಅಂದರೆ ವಾಂಟ್ ಇಟ್ ಟು ಹ್ಯಾಪನ್, ಇದು ಆಗಲಿ ಅಂತ ನಂಬ್ತಾರೆ. ಮತ್ತು ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಇಟ್ ವುಡ್ ಹ್ಯಾಪನ್, ಇದು ಆಗುತ್ತೆ ಅಂತ ನಂಬ್ತಾರೆ. ಆದರೆ ಇನ್ನು ಕೆಲವರು ಯಾವ ರೀತಿ ಇರ್ತಾರೆ ಅಂತ ಅಂದರೆ ಇದು ಆಗುತ್ತೆ ಅಥವಾ ಇದನ್ನು ಮಾಡ್ತೀವಿ ಅಂತ ನಂಬ್ತಾರೆ. ವಿದ್ಯಾರ್ಥಿಗಳೇ ನೋಡ್ಕೊಳ್ಳಿ, ನೀವು ಎಕ್ಸಾಮ್ ಆಗಲಿ ಅಥವಾ ಏನಾದರೂ ಒಂದು ಪರೀಕ್ಷೆ, ಒಂದು ಸಾಧನೆ ಆಗಲಿ, ಏನಾದರೂ ಆಗಲಿ, ಸಮ್ ಪೀಪಲ್ ವಾಂಟ್ ಇಟ್ ಟು ಹ್ಯಾಪನ್, ಇದು ಆಗಲಿ ಅಂತ ನಂಬ್ತಾರೆ. ಅಂದರೆ ನನಗೆ ಎಕ್ಸಾಮ್ ಕ್ಲಿಯರ್ ಆಗಲಿ ಅಂತ ನಂಬ್ತಾರೆ. ನೆಕ್ಸ್ಟು ಕೆಲವೊಬ್ಬರು ಏನಪ್ಪ ಅಂತ ಅಂದರೆ ಇಟ್ ವುಡ್ ಹ್ಯಾಪನ್, ಅದು ಆಗುತ್ತೆ ಅಂತ, ನನಗೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀನಿ ಅಂತ ನಂಬ್ತಾರೆ. ನೆಕ್ಸ್ಟು ಮೂರನೇವರು ಏನಪ್ಪ ಅಂತಂದರೆ ಮೇಕ್ ಇಟ್ ಹ್ಯಾಪನ್ ಅಂತಂದರೆ ನಾನು ಪರೀಕ್ಷೆಯಲ್ಲಿ ಪಾಸೇ ಆಗ್ತೀನಿ ಅಂತ ನಂಬ್ತಾರೆ. ಇದು ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಮೈಕೆಲ್ ಜೋರ್ಡನ್ ಅವರ ಒಂದು ಮೋಟಿವೇಶನ್ ಅಥವಾ ಕೋಟ್ ಇದು. ಎಲ್ರಿಗೂ ಕೂಡ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಯೂಸ್ ಯಾವ ರೀತಿ ಆಯಿತು ಕಮೆಂಟ್ ಮಾಡಿ. ನೆಕ್ಸ್ಟು ಈ ಒಂದು ಪ್ರಶ್ನೆಗೆ ಯಾರೂ ಕೂಡ ಕಮೆಂಟ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಇದುವರೆಗೂ. ನೋಡೋಣ ಏನಪ್ಪ ಪ್ರಶ್ನೆ ಅಂತ ಅಂದರೆ, ಜಲಜೀವನ್ ಮಿಷನ್ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಕೇಂದ್ರದ ನೋಡಲ್ ಸಚಿವಾಲಯ ಯಾವುದು ಅಂತ ಕೇಳಿದರೆ ಜಲಶಕ್ತಿ ಸಚಿವಾಲಯ. ಓಕೆನಾ? ಆಪ್ಷನ್ ಬಿ ಜಲಶಕ್ತಿ ಸಚಿವಾಲಯ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಟ್ಟಿದ್ದೇನೆ. 2019ರಲ್ಲಿ ಪ್ರಾರಂಭವಾದ ಈ ಯೋಜನೆಯ ಗುರಿ 2024 ಮತ್ತು 26ರ ವೇಳೆಗೆ ಪ್ರತಿ ಗ್ರಾಮೀಣ ಮನೆಗೆ ನಳದ ಮೂಲಕ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವುದಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಕರ್ನಾಟಕದ ಹಲವು ಜಿಲ್ಲೆಗಳು 100% ಅಥವಾ 100% ಗುರಿಯನ್ನು ತಲುಪಿವೆ. ವಿದ್ಯಾರ್ಥಿಗಳೇ, ಇದು ಕೂಡ ತುಂಬ ಇಂಪಾರ್ಟೆಂಟು. ಜಲಜೀವನ್ ಮಿಷನ್ ಯಾವ ಸಚಿವಾಲಯದ ಅಂಡರಲ್ಲಿ ಕೆಲಸ ಮಾಡುತ್ತೆ ಅಂತ ಅಂದರೆ ಜಲಶಕ್ತಿ ಸಚಿವಾಲಯ, ಅಂದರೆ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೇವೆ. ಓಕೆನಾ? ಅದಾದ ಬಳಿಕ ಕೊನೆಯದಾಗಿ ನಾನು
ನಮ್ಮ ಒಂದು ತರಗತಿಗಳ ಒಂದು PDF ನಿಮಗೇನಾದರೂ ಬೇಕು ಅಂತ ಅಂದರೆ ಎಲ್ಲರೂ ಕೂಡ ತಪ್ಪದೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ, ಒಂದು ತಿಂಗಳ PDF ಬೇಕು ಅಂತಂದರೆ 20 ರೂಪಾಯಿ, ಕಳೆದ 6 ತಿಂಗಳ PDF ಬೇಕು ಅಂತಂದರೆ 60 ರೂಪಾಯಿಗಳು, ಹಾಗೆ 12 ತಿಂಗಳ PDF ಏನಾದರೂ ಬೇಕು ಅಂತಂದರೆ 100 ರೂಪಾಯಿಗಳನ್ನು ಸೆಂಡ್ ಮಾಡಿ ನೀವು ಪ್ರಚಲಿತ ಘಟನೆಗಳ PDFಗಳನ್ನು ಪಡ್ಕೋಬೋದು. ನಮ್ಮ ಒಂದು ತರಗತಿ ಎಲ್ರಿಗೂ ಕೂಡ ಹೇಗೆ ಅನ್ನಿಸ್ತು ಪ್ಲೀಸ್ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಮತ್ತು ಕೆಲವು ವಿದ್ಯಾರ್ಥಿಗಳು ಇವರಿಗೆ ಇನ್ನೂ ಏಜ್ ಆಗಿಲ್ಲ, ಇವ್ರು ಏನು ಓದಿಸ್ತಾರೆ ಅಂತ ನೀವು ಕೇಳ್ಬೋದು. ವಿದ್ಯಾರ್ಥಿಗಳೇ, ನನ್ನ ಏಜ್ನ ಮ್ಯಾಟ್ರ್ ಮಾಡಬೇಡಿ. ಯಾಕೆ ಅಂತಂದರೆ ನಾನು ಸಣ್ಣ ಏಜ್ ಆಗಿದ್ದರೂ ಕೂಡ ನಾನು ಆಲ್ರೆಡಿ ವರ್ಕಿಂಗ್ ಅಥವಾ ಗೌರ್ನಮೆಂಟ್ ಜಾಬ್ನಲ್ಲಿ ಇದ್ದೇನೆ. ಯಾಕಪ್ಪ ಇದ್ದೇನೆ ಅಂತಂದರೆ ಏನು ಓದಬೇಕು, ಯಾವ ರೀತಿ ಓದಬೇಕು, ಪ್ರಪಂಚದಲ್ಲಿ ಅಥವಾ ನಮ್ಮ ಒಂದು ಕರ್ನಾಟಕದಲ್ಲಿ ಯಾವ ರೀತಿ ಓದಿದರೆ ಇಲ್ಲಿ ಇರ್ತಕ್ಕಂಥ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಅದಕ್ಕಾಗಿ ನೀವು ಫಾಲೋ ಮಾಡ್ಬೋದು, ಓಕೆನಾ. ಇವರು ಈ ರೀತಿಯಾಗಿದ್ದಾರೆ ಅಥವಾ ಇವರೇ ಇನ್ನೂ ಸಣ್ಣವರಿದ್ದಾರೆ, ಇವ್ರ ಹತ್ರ ನಾವೇನು ಓದ್ಬೋದು ಅಂತ ಕೆಲವು ವಿದ್ಯಾರ್ಥಿಗಳು ಹೇಳ್ಬೋದು. ವಿದ್ಯಾರ್ಥಿಗಳೇ, ಸಣ್ಣವರಿದ್ದರೂ ದೊಡ್ಡವರಿದ್ದರೂ ಅದು ಲೆಕ್ಕಕ್ಕೆ ಬರೋದಿಲ್ಲ, ಜಾಬ್ ಲೆಕ್ಕಕ್ಕಾಗತ್ತೆ. ಕೆಲವು ವಿದ್ಯಾರ್ಥಿಗಳು 30ರಿಂದ 32 ವರ್ಷ ಆದರೂ ಕೂಡ ಜಾಬ್ ತೊಗೊಳ್ಳೋದಿಲ್ಲ. ನಾನು 23 ವರ್ಷಕ್ಕೆ 7 ಹುದ್ದೆಗಳನ್ನು ಪಡೆದುಕೊಂಡು 1 ಹುದ್ದೆಗಳನ್ನು ಇಲ್ಲಿ ವರ್ಕ್ ಮಾಡ್ಕೊಳ್ತಾ ಇಲ್ಲಿ ನಿಮಗೆ ತರಗತಿಗಳನ್ನು ಹೇಳ್ತಾ ಇದ್ದೇನೆ, ಸುಮ್ಮನೆ ಅಲ್ಲ. ಅದಕ್ಕಾಗಿ ಕೆಲವು ವಿದ್ಯಾರ್ಥಿಗಳು ಮಾತನಾಡ್ಕೋತಾರೆ, ಅದಕ್ಕಾಗಿ ಇದನ್ನು ಹೇಳ್ತಾ ಇದ್ದೇನೆ. ನಿಮಗೆ ಇಷ್ಟ ಆದರೆ ತರಗತಿ ಇಷ್ಟ ಆದರೆ ಎಲ್ಲರೂ ಕೂಡ ನೋಡಿ ಮತ್ತು ಈ ರೀತಿಯಾಗಿ ತರಗತಿಗಳನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತೆ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.